9ನೇ ತಾರೀಕು ಗೊತ್ತಾಗುತ್ತೆ ಹೀಗೊಂದು ಕೊಲೆ ಆಗಿದೆ ಅಂಥೇಳಿ, ಅನಾಮಧೇಯ ಶವ ಬಿದ್ದಿದೆ ಅಂಥೇಳಿ. ಅದಾದ ಮೇಲೆ 3 ಜನರು ಹೋಗಿ ಅಲ್ಲಿ ಇನ್ಸ್ಪೆಕ್ಟರ್ ಮುಂದೆ ಶರಣರಾಗ್ತಾರೆ. ಹಣದ ವಿಚಾರಕ್ಕೆ ನಾವು ಕೊಲೆ ಮಾಡಿಬಿಟ್ವಿ ಅಂಥೇಳಿ. ಆಗ ದರ್ಶನ್ ಅವರ ಪಾತ್ರದ ಒಂದು ಸ್ವಲ್ಪನೂ ಮಾಹಿತಿ ಇರಲಿಲ್ಲ. A4ನ ತಂದು ವಿಚಾರಣೆ ಮಾಡಿದಾಗ ನೋಡಿ, ಸುಪ್ರೀಂ ಕೋರ್ಟ್ ತೀರ್ಪನ್ನು ಉಲ್ಲೇಖಿಸಿ SPP ಅವರು ವಾದ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಬಂಧನದ ಕಾರಣ ತನಿಖಾಧಿಕಾರಿಗೆ ಗೊತ್ತಿರಬೇಕು. ತನಿಖಾಧಿಕಾರಿ ಬಳಿ ಇರುವ ಮಾಹಿತಿಯನ್ನಷ್ಟೇ ಆರೋಪಿಗಳಿಗೆ ನೀಡಲು ಸಾಧ್ಯ ಆಗುತ್ತೆ. ಸುಪ್ರೀಂ ಕೋರ್ಟ್ನ ಕೆಲವೊಂದಿಷ್ಟು ತೀರ್ಪುಗಳನ್ನು SPP ಪ್ರಸನ್ನ ಕುಮಾರ್ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಬಂಧನದ ಕಾರಣ ಏನಿದೆ ಅದು ತನಿಖಾಧಿಕಾರಿಗೆ ಗೊತ್ತಿದ್ರೆ ಸಾಕು, ಬೇರೆಯವ್ರಿಗೇನು ಗೊತ್ತಾಗೋದು ಬೇಡ. ಅವ್ರಿಗಿರುವಂಥ ಮಾಹಿತಿಯಷ್ಟೇ ಆರೋಪಿಗಳಿಗೆ ನೀಡೋಕ್ಕೆ ಸಾಧ್ಯ. ರಾತ್ರಿ 10:30ರಿಂದ ಬೆಳಗ್ಗೆ 8 ಗಂಟೆವರೆಗೆ ಇರುವ ಮಾಹಿತಿ ನೀಡಲಾಗಿದೆ. ಅಂದರೆ ಇಲ್ಲಿ ಆರೋಪಿಗಳು ಅವತ್ತೇನು ಬಂದಿದ್ರು, ಸರೆಂಡರ್ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ತನಿಖಾಧಿಕಾರಿಗೆ ಯಾವ ಕಾರಣಕ್ಕಾಗಿ ಬಂಧನವನ್ನು ಮಾಡಿದ್ದಾರೆ ಅನ್ನೋದು ಗೊತ್ತಿದ್ರೆ ಮುಗಿಯಿತು. ಆರೋಪಿಗಳಿಗೆ ಜಾಸ್ತಿ ಮಾಹಿತಿ ಕೊಡುವಂಥ ಅವಶ್ಯಕತೆ ಇಲ್ಲ. ಅವ್ರಿಗೆ ಎಷ್ಟು ಗೊತ್ತಿದೆಯೋ ತನಿಖಾಧಿಕಾರಿಗಳಿಗೆ ಯಾಕೆ ನಿಮ್ಮನ್ನು ಬಂಧನ ಮಾಡಿದ್ದೀವಿ ಇದನ್ನು ಹೇಳಿದ್ರೆ ಮುಗಿಯಿತು. ಅದರಲ್ಲೂ ಅವತ್ತು ಏನು ಕಂಪ್ಲೀಟಾಗಿ ಪೊಲೀಸ್ ಸ್ಟೇಷನಲ್ಲಿ ಇಟ್ಕೊಂಡಿದ್ರು ಪೊಲೀಸರು, ಅದನ್ನು ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ ಪ್ರಸನ್ನ ಕುಮಾರ್ ಅವರು. ತನಿಖಾಧಿಕಾರಿಯ ಬಳಿ ಇರುವಂಥ ಮಾಹಿತಿಯನ್ನಷ್ಟೇ ಆರೋಪಿಗಳಿಗೆ ನೀಡೋಕೆ ಸಾಧ್ಯ ಆಗುತ್ತೆ. ರಾತ್ರಿ 10:30ರಿಂದ ಬೆಳಗ್ಗೆ 8 ಗಂಟೆವರೆಗೆ ನೋಡಿ, ಬಂಧಿಸುವಾಗ ಅಲ್ಲಿ ಆರೋಪಿಗಳೇನಿರ್ತಾರೆ ಅವರಿಗೆ ತನಿಖಾಧಿಕಾರಿ ಕಾರಣವನ್ನು ಕೊಡಬೇಕಾಗತ್ತೆ. ನಿಮ್ಮನ್ನು ಈ ರೀತಿ ಅಂದರೆ ಈ ಕಾರಣಕ್ಕಾಗಿ ನಿಮ್ಮನ್ನು ಅರೆಸ್ಟ್ ಮಾಡಲಿಕ್ಕೆ ಬಂದಿದ್ದೀವಿ ಅಂತೇಳಿ ಅಷ್ಟು ಹೇಳಿದ್ರೆ ಮುಗೀತು. ಅದು ಇದು ಅಂಥೇಳಿ ಎಕ್ಸ್ಟ್ರಾ ಹೇಳುವಂಥ ಅವಶ್ಯಕತೆ ಏನು ಇಲ್ವಲ್ಲ ಇಲ್ಲಿ. ಅಂದರೆ ಇದು ಓವರಾಲ್ ಈ ಕೇಸ್ನ ಬಗ್ಗೆ ಈ ಆರೋಪಿಗಳನ್ನೇನು ಅರೆಸ್ಟ್ ಮಾಡ್ತಾರೆ, ಪೊಲೀಸರಿಗೆ ಏನು ಮಾಹಿತಿ ಇತ್ತು ಅದ್ರ ಬಗ್ಗೆ ಅಷ್ಟೇ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ರೇಣುಕಾಸ್ವಾಮಿಯ ನೀವು ಕೊಲೆ ಮಾಡಿದ್ದೀರಿ ಹಾಗೆ ಹೀಗೆ ಅಂತಲ್ಲ. ಅಲ್ಲಿ ಆರಂಭದಲ್ಲಿ 3 ಜನ ಸರೆಂಡರ್ ಆಗ್ತಾರೆ. ಆಮೇಲೆ A4 ಗೊತ್ತಾಗುತ್ತೆ. A4 ಕರ್ಕೊಂಡು ಬಾಯಿ ಬಿಡಿಸಿದಾಗ ಆಮೇಲೆ ದರ್ಶನ್ ಅಂಡ್ ಗ್ಯಾಂಗ್ದು ಎಲ್ಲ ಗೊತ್ತಾಗ್ಬಿಡುತ್ತೆ. ಅವತ್ತು ಮೈಸೂರಿಗೆ ಹೋಗಿರ್ತಾರಲ್ವಾ ಅರೆಸ್ಟ್ ಮಾಡಲಿಕ್ಕೆ ದರ್ಶನ್ ಅವ್ರನ್ನ, ಅದ್ರದ್ದು ಹೇಳ್ತಾ ಇದ್ದಾರೆ. ಅವತ್ತೇನು ರಾತ್ರಿ 10:30ರಿಂದ ಬೆಳಗ್ಗೆ 8:30 ಏನೇನು ಆಯಿತು, ಆರೋಪಿಗಳನ್ನು ಬಂಧಿಸುವಾಗ ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ ಎಷ್ಟು ಬೇಕಷ್ಟು. ಪ್ರಾಕ್ಟಿಕಲ್ ಆಗಿ ಇದು ಸಾಧ್ಯನಾ ಅಂತ ಜಡ್ಜ್ ಕೇಳ್ತಾರೆ. ಆ ವೇಳೆ ತನಿಖಾಧಿಕಾರಿ ಬಳಿ ಇದ್ದ ಮಾಹಿತಿ ನೀಡಲು ಸಾಧ್ಯ ಜಡ್ಜ್ ಹೇಳ್ತಾರೆ. ಅಂದರೆ ಅಲ್ಲಿ ತನಿಖಾಧಿಕಾರಿಗಳು ಈಗ ಒಬ್ಬ ಆರೋಪಿತನನ್ನು ಬಂಧಿಸುವಂಥ ಸಂದರ್ಭದಲ್ಲಿ ಏನು ಹೇಳಬೇಕು ಅದನ್ನಷ್ಟೇ ಹೇಳಬೇಕು ಅನ್ನೋದು, ಅವ್ರಿಗೆ ಎಷ್ಟು ಮಾಹಿತಿ ಗೊತ್ತಿದೆಯೋ ಅಷ್ಟೇ ಹೇಳಬೇಕು ಅನ್ನೋದು. ಅವತ್ತೇನಾಗಿತ್ತು, ರಾತ್ರಿಯಿಂದ ಬೆಳಗ್ಗೆವರೆಗೂ ಕೂಡ ಆ ಆರೋಪಿಗಳನ್ನ ವಿಚಾರಣೆ ಮಾಡಿದಾಗ ಅವ್ರು ಏನು ಹೇಳಿದ್ರು ಅದನ್ನು ಅಲ್ಲಿ ಹೇಳಿದರು ಅಷ್ಟೇ. ಜಡ್ಜ್ ಅವರು ಇದು ಪ್ರಾಕ್ಟಿಕಲ್ ಆಗಿ ಇರೋಕ್ಕೆ ಸಾಧ್ಯನಾ ಅಂತ ಕೇಳ್ತಾರೆ. ಆ ವೇಳೆ ತನಿಖಾಧಿಕಾರಿ ಬಳಿ ಇದ್ದಂಥ ಮಾಹಿತಿ ನೀಡಲು ಸಾಧ್ಯ ಅಷ್ಟೇ. ಇದು ಸುಪ್ರೀಂ ಕೋರ್ಟ್ನ ತೀರ್ಪು ಕೂಡ ಇದೇ ಆಯಾಮದಲ್ಲಿ ಸಾಕಷ್ಟು ಬಂದಿದ್ದಾವೆ. ಅಂದರೆ ಇಲ್ಲಿ ಯಾವ ಕಾರಣಕ್ಕೋಸ್ಕರ ಬಂಧನ ಮಾಡ್ತಾ ಇದ್ದೀರಿ, ಅಲ್ಲಿ ದರ್ಶನ್ ಅವರು ಸಹಜವಾಗಿ ಮೈಸೂರಿಗೆ ಅರೆಸ್ಟ್ ಮಾಡೋಕೆ ಹೋದಾಗ ಪ್ರಶ್ನೆ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ತನಿಖಾಧಿಕಾರಿಗಳು ಆರೋಪಿಗಳು ಎಷ್ಟು ಬಾಯಿ ಬಿಟ್ಟಿದ್ದಾರೋ, ಇಲ್ಲಿ 3 ಜನ ಸರೆಂಡರ್ ಆಗಿದ್ದರು, ಆಮೇಲೆ A4 ಅದನ್ನಷ್ಟೇ ಹೇಳಿ ಅವ್ರನ್ನ ಮೈಸೂರಿನಿಂದ ಕರ್ಕೊಂಡು ಬರ್ತಾರೆ ಅರೆಸ್ಟ್ ಮಾಡಿಕೊಂಡು. ಹಾಗಾಗಿ ಪ್ರಾಕ್ಟಿಕಲ್ ಆಗಿದ್ದು ಸಾಧ್ಯನಾ ಅಂಥೇಳಿ ಜಡ್ಜ್ ಅವರು ಪ್ರಶ್ನೆ ಮಾಡಿದಾಗ ಜಡ್ಜೇ ಹೇಳಿದ್ದಾರೆ ನೋಡಿ, ಅಷ್ಟು ಮಾತ್ರ ಅವಕಾಶ ಇರೋದು ಅಂತ. ಎಕ್ಸ್ಟ್ರಾ ಗೊತ್ತಿರಲ್ಲ ತನಿಖಾಧಿಕಾರಿಗಳಿಗೂ ಕೂಡ ಈ ಸಂದರ್ಭದಲ್ಲಿ. ಯಾಕಂತೇಳಿದ್ರೆ ಅವತ್ತು ಏನೇನಾಯಿತು ಅನ್ನೋದನ್ನು ಹೇಳಿರ್ತಾರೆ ಅವರು. ಜೊತೆಗೆ ಅವ್ರಿಗೆ ಏನು ತನಿಖೆಯಿಂದ ಗೊತ್ತಾಗಿರುತ್ತೋ ಅದನ್ನು ಮಾತ್ರ ಅಲ್ಲಿ ಬಂಧನದ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಇದು SPP ಪ್ರಸನ್ನ ಕುಮಾರ್ ಅವರ ವಾದ.
ಬಂಧನಕ್ಕೆ ಕಾರಣಗಳನ್ನು ಆರೋಪಿಗಳಿಗೆ ನೀಡಲಾಗಿದೆ. ನೋಡಿ, ಕಾರಣಗಳನ್ನು ಕೊಟ್ಟೆ ಅವ್ರನ್ನ ಅರೆಸ್ಟ್ ಮಾಡಿದ್ದು. ಅರೆಸ್ಟ್ ಮಾಡುವಾಗ ಎಲ್ಲ ಮಾಹಿತಿ ನೀಡೋಕೆ ಸಾಧ್ಯ ಇಲ್ಲ. ಹಂಗೆ ಮೆಸೇಜು ಅದು ಇದು ಅಂತೇಳಿ ಹೇಳೋಕ್ಕಾಗಲ್ಲ. ನೋಡಿ, ಕಾರ್ತಿಕ್ ರಾಘವೇಂದ್ರ ನಿಖಿಲು ಕೇಶವಮೂರ್ತಿ ಶರಣಾಗಿರ್ತಾರೆ. ನಂತರ ಮೈಸೂರಿಗೆ ತೆರಳಿ ದರ್ಶನ್ನ ಅರೆಸ್ಟ್ ಮಾಡ್ತಾರೆ. ಇಲ್ಲಿ 8ನೇ ತಾರೀಕು ಮರ್ಡರ್ ಆಗಿದ್ದು, 9ಕ್ಕೆ ಹೆಣ ಪತ್ತೆ ಆಗಿತ್ತು, 10ಕ್ಕೆ ಇವ್ರು ಸರೆಂಡರ್ ಆಗಿದ್ದು, 11ಕ್ಕೆ ದರ್ಶನ್ ಅರೆಸ್ಟ್ ಆಗಿತ್ತು. 11ನೇ ತಾರೀಕು ನೋಡಿ, ಕೇಶವಮೂರ್ತಿ, ಕಾರ್ತಿಕ್, ರಾಘವೇಂದ್ರ, ನಿಖಿಲು ಇವರೆಲ್ಲ ಸರೆಂಡರ್ ಆಗಿತ್ತು. 10ನೇ ತಾರೀಕು ದರ್ಶನ್ ಏನು ಮಾಡ್ತಾರೆ, ಮೈಸೂರಿಗೆ ಹೋಗ್ಬಿಡ್ತಾರೆ ಅವತ್ತವರು. ಅದಾದ ಮೇಲೆ ಇದು ಅಂದರೆ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳಾದವು ಅದರ ಬಗ್ಗೆ ಹೇಳ್ತಾ ಇದ್ದಾರೆ. ಕಾರ್ತಿಕ್, ರಾಘವೇಂದ್ರ, ನಿಖಿಲು, ಕೇಶವಮೂರ್ತಿ. ರಾಘವೇಂದ್ರ ಈ 3 ಜನರ ಹೇಳಿಕೆ ಅದಾದಮೇಲೆ ಅವ್ರ ಸ್ಟೇಟ್ಮೆಂಟ್ ತೊಗೊಂಡ್ಮೇಲೆ ಅವನ್ನ ಅರೆಸ್ಟ್ ಮಾಡಿದ್ರು. ರಾಘವೇಂದ್ರ ಬಾಯಿ ಬಿಟ್ಟ ಮೇಲೆ ಉಳಿದಂಥವ್ರನ್ನ ಎಲ್ಲರನ್ನೂ ಕೂಡ ಎತ್ತಾಕೊಂಡು ಬಂದಿದ್ದು. ಎಲ್ಲ ಮಾಹಿತಿನ ನೀಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಇಲ್ಲಿ. ನೋಡಿ, ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಪ್ರತಿ ಇಂಚಿಂಚು ಏನೇನಾಯಿತು ಇಂಚಿಂಚು ಮಾಹಿತಿನ ಕೊಡ್ತಾ ಇದ್ದಾರೆ ಪ್ರಸನ್ನ ಕುಮಾರ್ ಅವರು. ಕೊಲೆಯಾಗಿದ್ದು, ಅವರಿದ್ದಿದ್ದು, ಹೊಡೆದಿದ್ದು, ಸಾಕ್ಷಿಗಳು, FSL ವರದಿ ಆಗಿರ್ಬೋದು, DNA ಟೆಸ್ಟ್ ಆಗಿರ್ಬೋದು, ಅರೆಸ್ಟ್ ಮಾಡುವಂಥ ಸಂದರ್ಭ, ಇವರು ಬಂದು ಸರೆಂಡರ್ ಆಗಿದ್ದು, ಬಿಗಿನಿಂಗಿಂದ ಸ್ಟಾರ್ಟ್ ಮಾಡಿ ಹೇಳ್ತಾ ಇದ್ದಾರೆ. ಈಗ ಅವರ ಅರೆಸ್ಟ್ವರೆಗೂ ಬಂತು. ದರ್ಶನ್ ಅವ್ರನ್ನ ಮೈಸೂರಿಗೆ ಹೋಗಿ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದು. ಕಾರಣಗಳನ್ನು ಕೂಡ ಕೊಡಲಾಗಿದೆ. ತನಿಖಾಧಿಕಾರಿಗಳು ಹೇಳಿದ್ದಾರಲ್ವ ಅವತ್ತು, ಎಲ್ಲ ಮಾಹಿತಿನ ನೀಡಲಿಕ್ಕೆ ಸಾಧ್ಯ ಆಗೋದಿಲ್ಲ ತನಿಖೆಯ ಪರ್ಪೋಸ್ ಕಾರಣದಿಂದಾಗಿ. ಬಟ್ ಈಗ ಈ ಎಲ್ಲ ಸಾಕ್ಷ್ಯಗಳು ದರ್ಶನ್ ಜಾಮೀನಿಗೆ ಮುಳುವಾಗಬಹುದಾ? ಸಾಧ್ಯತೆಗಳು ಇದಾವ. ಯಾಕಂತ ಹೇಳಿದ್ರೆ ಈ ಹಿಂದೆ ನಾವು ನೋಡಿದ್ವಿ, ಸೆಷನ್ಸ್ ಕೋರ್ಟ್ನಲ್ಲಿ ಇದೇ ರೀತಿಯಾಗಿ ಬಲವಾಗಿ ಪ್ರಸನ್ನ ಕುಮಾರ್ ವಾದ ಮಂಡಿಸಿದಾಗ ಅವರ ಜಾಮೀನು ಅರ್ಜಿ ವಜಾ ಆಗಿದ್ದು ದರ್ಶನ್ ಅವ್ರದ್ದು. ಹಾಗಾಗಿ ಅವರು ಹೈಕೋರ್ಟ್ ಮೊರೆ ಬಂದ್ರೀಗ. ಈ ಪ್ರತಿಯೊಂದು ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ಅಂತಿಮವಾಗಿ ಯಾವ ನಿರ್ಧಾರ ಬರುತ್ತೆ? ದರ್ಶನ್ ಅವರು ರೇಣುಕಾಸ್ವಾಮಿಯ ಕೊಲೆ ಮಾಡುವಲ್ಲಿ ಅವ್ರ ಪಾತ್ರ ಏನಿದೆ ಎಲ್ಲ ಹೇಳ್ತಾ ಇದ್ದಾರೆ. ಜೊತೆಗೆ ಅರೆಸ್ಟ್ ಮಾಡಿದ್ರ ಬಗ್ಗೆನೂ ಕೂಡ ಹೇಳಿದ್ದಾರೆ. ಈ 3 ಜನ ಬಂದು ಸರೆಂಡರ್ ಆಗಿದ್ದು, ಅದಾದ ಮೇಲೆ ರಾಘವೇಂದ್ರ ಬಂದು ಸರೆಂಡರ್ ಆಗಿದ್ದು. ನಂತರ ದರ್ಶನ್ನಲ್ಲಿ ಆ ಕೊಲೆ ಆದ ಮರುದಿನ ಮೈಸೂರಿಗೆ ಹೋಗಿದ್ದು. ಬಂಧನಕ್ಕೂ ಕೂಡ ಬಂಧಿಸುವಂಥ ಸಂದರ್ಭದಲ್ಲಿ ಏಕಾಏಕಿ ಬಂಧನ ಮಾಡೋದಿಲ್ಲ ತನಿಖಾಧಿಕಾರಿಗಳು. ಕಾರಣಗಳನ್ನು ಕೊಡಬೇಕಾಗತ್ತೆ. ಅಲ್ಲಿ ಯಾವ ಕಾರಣಕ್ಕೋಸ್ಕರ ಅರೆಸ್ಟ್ ಮಾಡಲಾಗ್ತಿದೆ ಅಂಥೇಳಿ ಇದು ಪೊಲೀಸರ ವಿಚಾರಣೆ ಆಗಿರ್ಬೋದು, ಮತ್ತು ಅವ್ರ ತನಿಖೆ ಯಾವ ಆಯಾಮದಲ್ಲಿ ಸಾಗಿತ್ತು, ಮತ್ತು ಅವ್ರನ್ನ ಹೇಗೆ ಬಂಧಿಸಿದ್ರು ಅನ್ನೋದ್ರ ಬಗ್ಗೆ ಬ್ರೀಫ್ ಮಾಡ್ತಿದ್ದಾರೆ ಅಷ್ಟೇ. ಕಾರಣಗಳನ್ನು ಕೊಟ್ಟೆ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದು.